ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ ಗುರುಗಳೇ, ಬಹಳ ದಿನಗಳಿಂದ ಈ ಪ್ರಶ್ನೆ ನನ್ನ ಹತ್ರ ಆಲ್ರೆಡಿ ಬಂದಿತ್ತು. ನನಗೆ ಒಂದು 3 ರಿಂದ 5 ಜನ ಕೇಳಿದಂತ ಆಲ್ರೆಡಿ ಬಂದಿದ್ದು ಯಾಕಮ್ಮ ಕೇಳಿಲ್ಲ ಮೊದಲೇ ಯಾವಾಗ ಕೇಳೋದು ಸಂದರ್ಭ ಹುಡುಕ್ತಾ ಇದ್ದೆ. ಈ ಕುಬೇರ ಸಭೆ ಅನ್ನುವಂಥದ್ದು ಯಾಕೆ ನಿಮ್ಮ ಗುರುಗಳು ಮಾಡ್ತಾ ಇಲ್ಲ, ಎಲ್ಲಿ ನಾವು ಬರಬೇಕು ಅಂದ್ಕೊಂಡ್ವಿ, ಬಂದಿರಲಿಲ್ಲ, ಮಿಸ್ ಆಗಿದ್ವಿ, ಟ್ರಾವೆಲ್ ಮಾಡಿದ್ವಿ, ಆಚೆ ಕಡೆ ಹೋಗಿದ್ವಿ, ಅದರಿಂದ ಬಂದಿರಲಿಲ್ಲ. ಸೊ ನೆಕ್ಸ್ಟ್ ಯಾವಾಗಿರುತ್ತೆ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕುಬೇರ ಸಭೆ ಕಾರ್ಯಕ್ರಮ ಯಾವಾಗ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಯಾಕೆ ಇಷ್ಟು ದಿನ ಬ್ರೇಕ್ ಕೊಟ್ರಿ ಗುರುಗಳೇ? ಎರಡಕ್ಕೂ ರೀಸನ್ ತಿಳಿಸ್ಕೊಡಿ. ಲೈಕ್ ಅವರು ಟ್ರಾವೆಲ್ ಅಂತ ಹೇಳಿದ್ರಲ್ಲ ನೀವು, ನಾನು ಆ ಸಂದರ್ಭದಲ್ಲಿ ಟ್ರಾವೆಲ್ ಮಾಡ್ತಿದ್ದೆ, ಹಂಗಾಗಿ ಆಗಲಿಲ್ಲ. ಪ್ರೀತಿಯ ಬಂಧುಗಳೇ, ಅದು ಏನು ಅಂದರೆ ಆಯಾಯ ಸಂದರ್ಭಗಳು ಆಯಾಯ ದಿನಗಳಲ್ಲಿ ಏನಾದರೂ ಮಾಡಬೇಕು ಅಂತ ಈಗ 2 ಡೇಟನ್ನು ಹಾಕಿ ಮತ್ತು ಪೋಸ್ಟ್ಪೋನ್ ಮಾಡಬೇಕಾಯಿತು ಕಾರಣಾಂತರದಿಂದ. ಆಮೇಲೆ ನಿಮಗೆ ನಾನು ಮೊನ್ನೆ ಒಂದು ಸಲ ಹೇಳಿದೆ, ಈ ಹರಿದ್ವಾರ ಋಷಿಕೇಶಕ್ಕೆ ಸಂಬಂಧಪಡತಕ್ಕ ದಿನಗಳನ್ನು ಕಾಶಿಯಲ್ಲಿ ಒಂದು 8 ದಿನಗಳ ಕಾಲ ಉಳ್ಕೊಂಡಿದ್ದೆ. ಆ ಚಾರ್ಟ್ ಪ್ರಕಾರ ಅಲ್ಲಲ್ಲಿ ಕ್ಷೇತ್ರಗಳಲ್ಲಿ ಇರಬೇಕಾಗಿತ್ತು. ನಾನು ಈ 2 ಸಲ ಹಾಕಿದಾಗಲೂ ಹೀಗೆ ಆಯಿತು. ಅದಕ್ಕೆ ಈಗ ನನಗೂ ಕೂಡ ಪಾಪ ಒಂದಷ್ಟು ಜನ ಗೊತ್ತಿರೋಂಥವ್ರು ನಾವು ಬರಬೇಕು ಅಂದ್ಕೊಂಡಿದ್ದೀವಲ್ಲ, ಅಂಥ ಟೈಮಲ್ಲೇ ಆ ಕುಬೇರ ಸಭೆ ಅನ್ನೋ ಪದನೇ ಅಷ್ಟು ಚೆನ್ನಾಗಿದೆ ಗುರುಗಳೇ. ಆ ಸಂದರ್ಭ ನಾವು ಬರಬೇಕು ಅಂತಂದ್ವಿ, ನೀವು ಯಾಕೋ ಮತ್ತು ಮಾಡಿಲ್ಲ ಅಂತೇಳಿ ನಮ್ಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥ ಒಬ್ಬರು ಕೇಳಿದ್ರು, ಅವರ ಫ್ರೆಂಡ್ಸ್ ಯಾರು ಬರಬೇಕು ಅಂತೇಳಿ. ಸರಿ, ಈಗ ನೀವೇ ಒಂದು ಡೇಟ್ ನಿಗದಿ ಮಾಡಿ ನೋಡೋಣ. ಮೋಸ್ಟ್ಲಿ ನೀವು ಮನಸ್ಸಿಗೆ ಹಾಕ್ಕೊಂಡು ಒಂದು ಡೇಟ್ ಹೇಳಿ, ಆ ಡೇಟಲ್ಲೇ ಅಂದರೆ ಗುರುಗಳೇ ಕುಬೇರ ಸಭೆ ಮಾಡೋಣ. ಅಂದರೆ ವೀಕ್ ಡೇಸಲ್ಲಿ ಮಾಡಿದಾಗ ಕೆಲವ್ರು ಹೇಳ್ತಾರೆ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಅದರಿಂದ ರ್ಯಾಂಡಮಾಗಿ ಒಂದು ಡೇಟ್ ಹಾಕಿ ನೋಡೋಣ. ಈಗ ನೀವು ಒಂದು ಲಕ್ಷ್ಮಿ ರೂಪದಲ್ಲಿ ಒಂದು ಕಣ್ಣಾಡಿಸಿ ನೋಡೋಣ, ಏನು ಡೇಟ್ ಹಾಕ್ಬೋದು, ಅದು ಹೇಗಿರುತ್ತೆ ನೋಡೋಣ. ನೀವು ವೀಕೆಂಡೇ ಹುಡುಕ್ತೀರಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಗುರುಗಳೇ. ಗುರುಗಳೇ, 14ನೇ ತಾರೀಕು ಭಾನುವಾರ ಇದೆ. ಎಷ್ಟು? 14ನೇ ತಾರೀಕು ಸೆಪ್ಟೆಂಬರ್. ಸೊ ರಜೆ ದಿನ ಆಗತ್ತೆ, ಭಾನುವಾರ. ಅವತ್ತೇನಿದೆ ಅಮ್ಮ, ಯೋಗ ಏನಿದೆ ಮೇನ್, ಅದು ಸಿದ್ಧಿ ಯೋಗ ಇದೆ ನೋಡಿ. ಈ ಸಿದ್ಧಿ ಯೋಗ ಇದೆಯಲ್ಲ, ಎಲ್ಲವನ್ನೂ ಸಾಧ್ಯ ಮಾಡಿಕೊಡುವಂಥ ಯೋಗವೇ ಸಿದ್ಧಿ ಯೋಗ. ಸೂಪರ್ ಅದ್ಭುತವಾದ ಡೇಟ್ ಒಂದು. 2ನೇದು ಪಿತೃಪಕ್ಷಗಳು. ಈ ಪಿತೃಪಕ್ಷಗಳಲ್ಲಿ ಈಗ ನಾವೇನು ಮಾಡ್ತೀವಿ ಕುಬೇರ ಸಭೆಯಲ್ಲಿ ಅಂತಂದರೆ, ಈ ಪಿತೃಪಕ್ಷಗಳಿದೆಯಲ್ಲ, ನೀವೇನಾದರೂ ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಿಕೊಂಡು ಅಯ್ಯ ನನಗೆ ಅದು ಬೇಕು ಇದು ಬೇಕು ಇದು ಕೊಡು ಅದು ಕೊಡು ಅಂತ ಕೇಳಿಕೊಳ್ಳೋಕ್ಕೆ ನಾನು ಹೋಗ್ತೀನಿ ಅಂತಂದರೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ನೀವೇನಾದರೂ ನಿಮ್ಗೆ ಸಿಗೋವಂಥ ಟೈಮ್ ಇದೆಯಲ್ಲ, ಸುಮಾರು ಒಂದು 5 ಸೆಕೆಂಡ್ 10 ಸೆಕೆಂಡ್ ಸಿಕ್ಕಿದ್ರೆ ಬಹುಶಃ ನಿಮ್ಮನ್ನು ದರ್ಶನ ಮಾಡಲಿಕ್ಕೆ ಒಂದು 10 ಸೆಕೆಂಡ್ ಅಥವಾ 20 ಸೆಕೆಂಡ್ ಟೈಮ್ ಸಿಕ್ಕಿದ್ರೆ ನಿಮಗೆ ಆ ಶ್ರೀನಿವಾಸನನ್ನು ನೀವೇನು ಕಾಪಾಡಪ್ಪ ಅಂತ ಕೇಳ್ತಿರೋ, ನಿಮ್ಮ ಕುಟುಂಬದ ಎಲ್ಲ ಹೆಸರು ಹೇಳ್ಕೊಳ್ತಿರೋ, ಮಕ್ಕಳು ಹೇಳ್ಕೊಳ್ತಿರೋ, ಅಥವಾ ನಿಮ್ಮ ಕಷ್ಟ ಹೇಳ್ಕೊಳ್ತಿರೋ, ನೋವು ಹೇಳ್ಕೊಳ್ತಿರೋ, ನಾನು ಮತ್ತೆ ಇನ್ನೊಂದು ಸಲ ಬಂದು ಆರ್ಕೆ ತೀರಿಸ್ತೀನಿ, ನನಗೆ ಕೆಲಸ ಮಾಡಿಕೊಡು ಅಂತ ಕೇಳ್ಕೊಳ್ತಿರೋ, ಇಷ್ಟೆಲ್ಲ ನೀವು ಹೋಗಿ ತಿರುಪತಿ ಶ್ರೀನಿವಾಸನನ್ನು ಕೇಳೋವಾಗ ತಿರುಪತಿ ಶ್ರೀನಿವಾಸ ಏನು ಮಾಡ್ತಾನೆ ಗೊತ್ತಾ, ಅವನೊಂದು ಓರೆ ನೋಟ ಇದೆ. ಆ ಓರೆ ನೋಟ ನೋಡಿ ಯಾರು ನೋಡ್ತಾನೆ ಗೊತ್ತಾ, ನಿಮ್ಮ ಕುಟುಂಬದ ಹಿರಿಯರನ್ನ ಕೇಳ್ತಾನಂತೆ. ಇವು ನಿಮ್ಮ ಕುಟುಂಬದವನಾ? ಹೌದು ಸ್ವಾಮಿ, ನಮ್ಮ ಕುಟುಂಬದವನೇ. ಇವನು ಶ್ರಾದ್ದ ಕರೆಕ್ಟಾಗಿ ಮಾಡ್ತಾ ಇದ್ದಾನಾ? ಮಾಡ್ತಾ ಇಲ್ಲ ಸ್ವಾಮಿ, ತೆಗೆದು ಬಗ್ಗೆ ಅವನ ಹತ್ಲಾಗೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನಿಮಗೇನಾದರೂ ಕೊಡಬೇಕಾದ್ರೂ ಕೂಡ ಶ್ರೀನಿವಾಸ ನಿಮ್ಮ ಹಿರಿಯರನ್ನು ಕೇಳಿಕೊಡ್ತಾನಂತ ರೀ. ಅದಕ್ಕೆ ಪಿತೃಕರ್ಮಗಳು ಸರಿಯಾಗಿ ಮಾಡಬೇಕು, ಪಿತೃಕಾರ್ಯ ಸರಿಯಾಗಿ ಮಾಡಬೇಕು. ಆ ನಿಮ್ಮ ಪಿತೃದೇವತೆಗಳು ಹೌದು ನಮ್ಮ ಕುಟುಂಬದವ್ನು ಕೊಡು ಅಂದರೆ ತಕ್ಷಣ ಕೊಡ್ತಾನಂತೆ. ಅದಕ್ಕೆ ಶ್ರದ್ಧೆಯಿಂದ ಶ್ರಾದ್ದಾದಿಗಳನ್ನು ಮಾಡಿದ್ದಾರೆ. ಯಕ್ಕಶ್ಚಿತ್ ಅವ್ರು ಮಾಡಿಲ್ಲ ಇವರು ಮಾಡಿಲ್ಲ ಗುರುಗಳೇ ಮಾಡಿಲ್ಲ, ಅವನದು ಬೇಕಾದಷ್ಟು ಬ್ಯಾಲೆನ್ಸ್ ಇದೆಯೋ, ಹೋದ ಜನ್ಮದ್ದು ಅವನು ಮಾಡ್ಕೊಳ್ತಾನೋ, ಅವನದೆಲ್ಲ ಖ್ಯಾತಿ ತೆಗಿಬೇಡವೋ, ನಿಂದು ಮಾತ್ರ ತೆಗೆದು ಮಾತನಾಡಯ್ಯ. ನೀನು ಯಾವ ಬಾಧೆ ಇದೆ, ಯಾವ ತೊಂದರೆ ಇದೆ, ಯಾವ ತಾಪತ್ರ ಇದೆ, ಅದೇ ಈ ಪಿತೃಪಕ್ಷದಲ್ಲಿ
ಪಿತೃದೇವತೆಗಳು ಟೂರ್ ಬಂದಿರ್ತಾರೆ. ನೀವು ವರ್ಷಕ್ಕೊಂದ್ಸಲ ರಜಾಕ್ಕೆ ಹೋಗ್ತಿರಲ್ಲ, ಈ ರಜೆಗಳಲ್ಲಿ ಮಕ್ಕಳನ್ನ ಕರ್ಕೊಂಡು, ಹಾಗೆ ಪಿತೃದೇವತೆಗಳು ಕೂಡ ನಿಮ್ಮ ಮನೆಗೆ ಬರ್ತಾರಂತೆ ಈ 15 ದಿನಗಳಲ್ಲಿ. ಅದು ಕೂಡ ಅವರ ತಿಥಿ ಯಾವಾಗ ಸತ್ತಿದ್ರು ಆ ತಿಥಿಯಂದೇ ಬಂದಾಗ ಮಹದಾನಂದ ಆಗುವಂಥದ್ದು. ನಿಮ್ಮನ್ನು ಆಶೀರ್ವದಿಸಿ ಅರಸಿ ಹೋಗ್ತಾರಂತೆ. ಅದಕ್ಕೆ ಪಿತೃದೇವತೆಗಳು, ಪಿತೃಭೂತಗಳು ಅಂತ ಅಂದಿಲ್ಲ ಇವರ, ಪಿತೃದೇವಗಳು ಅಂತ ಅಂದಿಲ್ಲ ಇವರನ್ನು. ಪಿತೃದೇವತೆಗಳು ಅಂತಂದ್ರೆ ಲೆಕ್ಕ ಮಾಡ್ಕೊಳ್ಳಿ. ತಿರುಪತಿ ನೀವು ಯಾವುದೇ ದೇವರ ಹತ್ರ ಹೋಗಿ ಆ ದೇವರು ಅವರ ಕೇಳ್ತಾನಂತೆ. ಯಾರೊಬ್ಬ ಮಿನಿಸ್ಟ್ರು, ನೀವು ಯಾರ್ದು ಇಂಪ್ಲುಯೆನ್ಸ್ ಬಳಸಿ ಹೋಗಿರ್ತೀರಿ, ಆ ಇಂಪ್ಲುಯೆನ್ಸ್ ಬಳಸಿದವನು ಹೌದಾ ಇವ್ನು ಕರೆಕ್ಟ್ ಅಂತ ಮತ್ತು ಕೇಳ್ತಾರೆ. ಆ PA, ಆ ಪರ್ಸನಲ್ ಸೆಕ್ರೆಟರಿನ ಅವನು ತುಂಬ ಒಳ್ಳೆಯವನು ಅಂತಂದರೆ ಸಾಕು, ಅವರೆಲ್ಲ ಸಿಗ್ನೇಚರ್ ಆಗ್ತಾರೆ. ಹಾಗೆ ಪಿತೃದೇವತೆಗಳ ಕೃಪೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅದರಲ್ಲೂ ಈ ಪಿತೃಪಕ್ಷದಲ್ಲಿ ಈಗ ನಾವೇನು ಕುಬೇರ ಸಭೆ ಮಾಡ್ತಾ ಇದ್ದೀವಿ, ಈ ಮನಿ ಮಂತ್ರವನ್ನು ನಾನು ಪ್ರಾಕ್ಟಿಕಲ್ಲಾಗಿ ಕೆಲವರಿಗೆ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಯಾವ ರೀತಿಯಾಗಿ ಅವರ ಒಳಗಡೆ ಇರ್ತಕ್ಕಂಥ ಬೇಡದೇ ಇರತಕ್ಕಂಥ ಡಿಲೀಟ್ ಮಾಡಿಸ್ಬೇಕೋ, ಇನ್ನು ಅದರೊಳಗಡೆ ಇನ್ಸ್ಟಾಲ್ ಮಾಡಬೇಕು. ನನ್ನ ಮೊಬೈಲ್ಗೆ ಯಾರೋ ಮೆಸೇಜ್ ಕಳಿಸಿದ್ರು ಇಂಪಾರ್ಟೆಂಟ್ ಅಂತೇಳಿ ನೋಡ್ತಾ ಇದ್ದರೆ ಸ್ಟೋರೇಜ್ ಫುಲ್ ಅಂತ ಬಂತು. ಏನದೇ ಎಷ್ಟಿದಾವೋ ಆ ಗ್ರೂಪ್ಗಳು, 34,700 ಫೋಟೋಸ್ ಏನೋ ಇದೆ. ಇನ್ನು ವೀಡಿಯೋಸ್ ಅಂದೂ ಅದೆಷ್ಟು ಅದು ನೋಡಲಿಲ್ಲ. ಆ ಒಂದು ಹೋಗ್ಬಿಟ್ಟು ಹೊತ್ಬಿಟ್ಟೆ ನಾನು. ಎಲ್ಲ ಡಿಲೀಟ್ ಆದಮೇಲೆ ಮತ್ತೆ ಬಂತು, ಅವ್ರದ್ದೆಲ್ಲ ಕೂಡ ಕಳಿಸಿದ್ದು. ಹೀಗೆ ನಿಮ್ಮಲ್ಲಿ ಬೇಡವಾದ ಏನೇನೇನು ಇಟ್ಕೊಂಡಿದ್ರು ಅದೆಲ್ಲ ಡಿಲೀಟ್ ಮಾಡಬೇಕು ಅಂದರೆ ಕುಬೇರ ಸಭೆಗೆ ಬರಬೇಕು. ಆ ಕುಬೇರ ಸಭೆಯಲ್ಲಿ ಕೆಲವೊಂದನ್ನು ನಿಮಗೆ ಅವಶ್ಯಕತೆ ಇರೋದನ್ನು ಉಳಿಸ್ಕೊಳ್ಳೋದು, ಇಲ್ಲದಿರೋದನ್ನು ಡಿಲೀಟ್ ಮಾಡಿ ಆ ಮನಿ ಮಂತ್ರದ ಪದ್ಧತಿಯನ್ನು ಅತ್ಯಂತ ಅನೂಚಾನವಾಗಿ ಪಡಿಸುವಂಥದ್ದು. ಅದರ ಜೊತೆಗೆ ಪಿತೃದೇವತೆಗಳನ್ನು ತಿಳಿಸಿ ಅವರ ಕೃಪೆಯಿಂದ ಏನೇನು ಮಾಡಿಕೊಳ್ಬೇಕು. ಈಗ ಯಾವುದೋ ಒಂದು ನಿಮ್ಮ ತಾತ ಮುತ್ತಾತನಿಗೆ ಸಂಬಂಧಪಟ್ಟ ಆಸ್ತಿ ಅಂದ್ಕೊಳ್ಳೋಣ, ನಿಮ್ಮ ತಾತ ಅಂದ್ಕೊಳ್ಳೋಣ, ಅಥವಾ ನಿಮ್ಮ ತಂದೆ ಅಂದ್ಕೊಳ್ಳೋಣ. ನಿಮ್ಮ ತಂದೆ ಇದ್ದಾರೆ, ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ, ಆದರೂ ಅದು ಯಾವುದೋ ಒಂದು ಹೊಲ, ಒಂದು ತೋಟ ಅಥವಾ ಒಂದು ಸೈಟು, ಒಂದು ಮನೆ ಮಾರಾಟ ಮಾಡಬೇಕು ಅಂತಂದರೆ ನಿಮ್ಮ ತಂದೆ ಹೆಸರಲ್ಲಿದೆ. ನಿಮ್ಮ ತಂದೆ ಒಪ್ಕೊಂಡ್ರೆ ಅದಾಗುತ್ತೆ ಅಂದ್ಕೊಳ್ಳಿ. ನಿಮ್ಮ ತಂದೆಯವ್ರು ಒಪ್ಕೊಂಡ್ರೆ ಅದಾಗುತ್ತೆ. ನಿಮ್ಮ ತಂದೆ ಒಪ್ಕೊಳ್ತಾ ಇಲ್ಲ, ಅದಕ್ಕೆ ನಾನೇ ಮಧ್ಯವರ್ತಿಯಾಗಿ ಬಂದು, ಹೌದಾ ಸ್ವಾಮಿ, ಸರಿ ಅವನು ಒಳ್ಳೆಯವನ, ಮಾರ್ಪಟ್ಟಿದ್ದಾನ, ಯಾಕೋ ಕೆಟ್ಟವನಾಗಿದ್ದವನು, ಒಳ್ಳೆಯವನಾಗಿದ್ದರೆ ನೀವು ಬಂದು ಕೇಳ್ತಾ ಇದ್ದೀರಿ ಅಂತೇಳಿ ಆಗ್ತೀನಿ ಅಂತ ಹೇಳಿ. ಅಂದರೆ ಪಿತೃಪಕ್ಷದಲ್ಲಿ ನಿಮ್ಮ ಕುಟುಂಬಸ್ಥರ ಕೈಯಿಂದ ಸಿಗ್ನೇಚರ್ ಹಾಕಿಸ್ತಕ್ಕಂತಹ ಮಾಸ ಇದು. ಅದನ್ನೇ ಮಂತ್ರ ಪುರಸರ ಅಂತ ಕರೀತಾರೆ. ಆ ಮಂತ್ರದೊಂದಿಗೆ ಮಂತ್ರ ಯಾರ ಅಧೀನ, ಯಾರು ಸಿದ್ಧಿಯನ್ನು ಮಾಡ್ಕೊಂಡು ಹೇಳ್ತಾರೆ ಅವನ ಅಧೀನ. ಭಗವಂತ ಯಾರ ಅಧೀನ ನೋಡಿ. ಮಂತ್ರ ಎಲ್ಲಿಂದ ಎಲ್ಲಿ ಕೊಡ್ತಾರೆ ಅಂತಂದರೆ ಯಾರು ಅದನ್ನು ಸ್ಪಷ್ಟವಾಗಿ ಅಂದರೆ ಭಗವಂತ ಯಾರ ಅಧೀನ, ಭಗವಂತ ಮಂತ್ರಾಧೀನ ಅಂತೆ. ಆ ಮಂತ್ರ ಯಾರ ಅಧೀನ, ಯಾರು ಶ್ರದ್ಧೆಯಿಂದ ಹೇಳ್ತಾನೆ ಅವನ ಅಧೀನ. ಅದಕ್ಕಾಗಿ ಒಂದಕ್ಕೊಂದೊಂದು ಇಂಟರ್ಲಿಂಕ್ ಇದೆ. ಅದಕ್ಕಾಗಿ ಆ ಪದ್ಧತಿಯಲ್ಲಿ ಮಾಡಿದರೆ ನಿಮಗೆ ಮನಿ ಮಂತ್ರ ಒಂದು ಇನ್ಸ್ಟಾಲ್ ಮಾಡುವಂಥ ಪದ್ಧತಿ ಇರುತ್ತೆ. ಯಾವ ಜೀವಂಚ ಕಾಲವೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಪದ್ಧತಿ ಬರತಕ್ಕಂಥ ಏನಿರುತ್ತೋ ಅವರ ಲಗ್ನ, ಅವರ ಹೆಸರು, ಅವರ ನಕ್ಷತ್ರ, ಅವರ ಹೆಸರ ಪ್ರಕಾರ, ಜೊತೆಗೆ ನೀವು ಮಾಡ್ತಾರೆ ಬಿಸ್ನೆಸ್ ಏನೋ ಅದರಿಂದ ಆಚೆಗೆ ಬರಬೇಕು ಅಂತಂದರೆ ಇಲ್ಲಿ ಕುಬೇರ ಕಟಾಕ್ಷ, ಶ್ರೀನಿವಾಸನ ಕಟಾಕ್ಷ, ಲಕ್ಷ್ಮೀ ಕಟಾಕ್ಷ, ಎಲ್ಲರ ಕಟಾಕ್ಷಕ್ಕಿಂತ ಮೊದಲು ನಿಮ್ಮ ಪಿತೃದೇವತೆಗಳ ಕಟಾಕ್ಷ. ಅದನ್ನು ಮಾಡಿಸೋದು ಹೇಗೆ? ಅದು 4 ಭಾಗಗಳಿದೆ. ಅದನ್ನು ಸಂಕಲ್ಪ ರೀತಿ ನಾನು ನಿಮಗೆ ತೋರಿಸಿ ಪಿತೃದೇವತೆಗಳು ಎಷ್ಟು ಹೇಳಿದಾರೆ ಅಂತಂದರೆ ತಂದೆ ಕಡೆ ಮತ್ತು ನಿಮ್ಮ ತಾಯಿ ಕಡೆ, ಅವರ ತಾಯಿ, ಅವರ ತಾತ, ಅವರ ಮುತ್ತ, ಎಷ್ಟು ಲಿಸ್ಟ್ ಬರುತ್ತೆ ಅಂದರೆ ಪಿತಾಮಹ, ಪ್ರಪಿತಾಮಹ. ಇದನ್ನು ಹೇಳಿಸಿ ನಿಮಗೆ ಹೇಳಿಸಿದ್ರೆ ಸಾಕು. ಪ್ರತಿನಿತ್ಯ ಅವರ ಒಮ್ಮೆ ಅದನ್ನು ನೋಡ್ಕೊಳ್ರಿ. ಆಮೇಲೆ ಆ ತಿಥಿಗಳಲ್ಲಿ, ಆಮೇಲೆ ಆ ಅಮಾವಾಸ್ಯೆಗಳು ಬರೋದೇ ಅದಕ್ಕೆ. ಆ ಸಂದರ್ಭದಲ್ಲಿ ಅವುಗಳನ್ನ ಮಾಡಿಕೊಂಡ್ರೆ 100ಕ್ಕೆ 100 ಹೇಳ್ತೀನಿ, ನೀವು ಎಲ್ಲಿಂದ ಹೆಜ್ಜೆ ಇಟ್ಟಿದ್ದೀರೋ, ಎಲ್ಲಿ ನೀವು ನಿಮ್ಮ ಅಚೀವ್ ಮಾಡ್ಕೋಬೇಕು ಅಂತಿರ್ತೀರೋ, ನಿಮ್ಮ ಗೋಲ್ ಸೆಟ್ ಮಾಡ್ಕೊಂಡಿರ್ತೀರೋ, ನಿಮ್ಮ ಗುರಿ ತಲುಪಬೇಕು ಅಂತಿರ್ತೀರೋ, 100ಕ್ಕೆ 100 ಆ ಗುರಿ ತಲುಪುತ್ತೀರಿ. ಅಟ್ಲೀಸ್ಟು ಆಯಾ ಸಂದರ್ಭಗಳನ್ನು ಮುಡುಪಾಗಿಟ್ಟು ಅಷ್ಟನ್ನು ಮಾಡ್ಕೊಳ್ಳಿ. ಇನ್ನು ಸುತ್ತಾಡೋದು, ಜಾತ್ರೆ ಇವೆಲ್ಲ ಇದ್ದದ್ದೇ ಮಾಡ್ಕೊಳ್ತೀರಿ. ನಿಮಗಾಗಿ ಒಂದು ದಿನ ಬಿಡು ಮಾಡಿಕೊಂಡು ಕೆಲವೊಂದನ್ನು ಮಾಡ್ಕೊಳ್ಳಿ. ಅದರಲ್ಲೂ ಪಿತೃಪಕ್ಷ ಅಂತಲೂ ಕೂಡ ಚೆನ್ನಾಗಿ ಮಾಡಿಕೊಳ್ಳುತ್ತಾ ಈ ಕುಬೇರ ಸಭೆ ಈ ಹಿಂದೆ ಮಾಡಿಲ್ಲ ಅಂತಂದರೆ ಕಾರಣಾಂತರದಿಂದ ಹೊರಗೆ ಉಳ್ಕೊಂಡಿದ್ವಿ, ಆಗಲಿಲ್ಲ. ಈಗ ನೀವು ಹೇಳೋಂಥ ಡೇಟನ್ನು 14 ಆ ದಿನ ಇದನ್ನು ಪ್ರಾರಂಭಿಸೋಣಮ್ಮ.
ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ನಾವು ಅನ್ಕೊಳ್ತಾ ಇರ್ತೀವಿ, ಎಷ್ಟು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ತಿರುಪತಿಗೆ ಹೋದ್ರೂ ನಮಗೆ ಫಲ ಸಿಗಲಿಲ್ಲ ಅಂತಂದರೆ ನಮ್ಮ ಇಲ್ಲಿ ಪಿತೃ ಕಾರ್ಯ ಪೆಂಡಿಂಗ್ ಇರೋದ್ರಿಂದನೇ ದೇವರಿಂದ ನಮಗೆ ಸ್ಟ್ರೈಟಾಗಿ ಆ ವರ ಅನ್ನೋಂಥದ್ದು ಫಲ ಅನ್ನೋಂಥದ್ದು ಸಿಗ್ತಾ ಇರೋದಿಲ್ಲ. ಅದನ್ನು ನೀವು ಭಾಳ ಅದ್ಭುತವಾಗಿ ಹೇಳಿದ್ರಿ. ಪಿತೃ ಕಾರ್ಯಗಳನ್ನ ನಾವು ಸರಿಯಾದ ಸಮಯದಲ್ಲಿ ಅಥವಾ ಅದನ್ನು ಸರಿಯಾದ ಕ್ರಮದಲ್ಲಿ ಮಾಡಲಿಲ್ಲ ಅಂತಂದರೆ ನಮಗೆ ಯಾವುದೇ ರೀತಿಯಾಗಿರುವಂಥ ಒಂದು ವರಗಳು ಸಿಗೋದಿಲ್ಲ ಭಗವಂತನಿಂದ ಅಂತ. ಇನ್ನು ವಿಶೇಷವಾಗಿ ಕುಬೇರ ಸಭೆ ಕಾರ್ಯಕ್ರಮ ಸೆಪ್ಟೆಂಬರ್ 14ನೇ ತಾರೀಕು ಮಾಡ್ತಿದ್ದೀರಾ. ನಮ್ಮಲ್ಲಿರುವಂಥ ಅನ್ವಾಂಟೆಡ್ನ ತೊಲಗಿಸಿ ನಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೆ ಈ ಕುಬೇರ ಸಭೆಯಲ್ಲಿ ಪಾಲ್ಗೊಳ್ಬೋದು ಅಂತ ತಿಳಿಸಿದ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಬಹಳ ದಿನಗಳಿಂದ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ರಿ, ಗುರುಗಳು ಯಾವಾಗ ಕುಬೇರ ಸಭೆನ ಅನೌನ್ಸ್ ಮಾಡ್ತಾರೆ, ಬಂದು ಹೋಗಿರೋರಿಗೆ ಯಾವ ರೀತಿ ಒಳ್ಳೇದಾಗಿದೆ ಅನ್ನೋದು ಗೊತ್ತಿದೆ, ಅದನ್ನು ಕೂಡ ಕಮೆಂಟ್ಸ್ನಲ್ಲಿ ನೀವು ಶೇರ್ ಮಾಡಿದ್ದೀರಾ. ಇನ್ನು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರಿ, ಮತ್ತೆ ನೀವು ಕುಬೇರ ಸಭೆನಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಒಂದೇ ಒಂದು ಸುವರ್ಣ ಅವಕಾಶ. ಇದೇ ಸೆಪ್ಟೆಂಬರ್ 14ನೇ ತಾರೀಕು ನಿಮಗೆ ಕುಬೇರ ಸಭೆ ಕಾರ್ಯಕ್ರಮ ಇರುತ್ತೆ. ನೇರವಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಗುರುಗಳನ್ನ ಕೂಡ ನೇರವಾಗಿ ನಿಮಗೆ ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ ಬರ್ತಾ ಇದೆ, ಇದಕ್ಕೆ ಕರೆ ಮಾಡಿ ತಮ್ಮ ಹೆಸರನ್ನ ನೀವು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.